ಬಿಗ್ ಬಾಸ್ ಮನೆಯಲ್ಲಿ ಎಂಟ್ರಿ ಆಯಿತು, ಹೊರಗೆ ಬಂದಿದ್ದಾಯಿತು, ತುಂಬ ಅದ್ಭುತವಾದ ಜರ್ನಿ ಅಂತಲೇ ಹೇಳ್ಬೋದು ನಿಮ್ಮದು. ಏನಂದರೆ ಕರ್ನಾಟಕದ ಅಷ್ಟೂ ಜನತೆ ನಿಮ್ಮನ್ನು ತುಂಬ ಅದ್ಭುತವಾಗಿ ಸ್ವೀಕರಿಸಿದ್ರು. ಏನು ಹೇಳ್ತೀರಿ ನಮ್ಮ ಕನ್ನಡ ನಾಡಿನ ಜನತೆಯ ಬಗ್ಗೆ, ನಿಮ್ಮನ್ನು ಪ್ರೀತಿಸುವಂಥ ಅಭಿಮಾನಿಗಳ ಬಗ್ಗೆ? ಭಾಳ ಪ್ರೀತಿ ಕೊಟ್ಟು ಒಂದು ಜವಾಬ್ದಾರಿ ತಲೆ ಮೇಲೆ ಹೊರಿಸಿದ್ದಾರೆ. ಆ ಜವಾಬ್ದಾರಿ ಉಳಿಸ್ಕೊಂಡು ಹೋಗ್ತೀನಿ. ಒಂದಷ್ಟು ಕೆಲಸಗಳ ಮುಖಾಂತರ ಮಾಡ್ತೀನಿ. ಒಂದು ಖುಷಿ ಇದೆ, ಅವ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಪ್ರೀತಿ ತೋರಿಸಿದವ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ನನಗೆ ಹೆಮ್ಮೆ ಅನಿಸುತ್ತೆ ನನಗೆ ಅಂಥವ್ರ ಪ್ರೀತಿ ಸಿಕ್ಕಿರೋದ್ರಿಂದ. ಬಿಗ್ ಬಾಸ್ ಈಗ ಆಲ್ಮೋಸ್ಟ್ ಕೆಲವು ಕಡೆ ಇಂಟರ್ವ್ಯೂ ಕೊಟ್ಟಿದ್ದ. ಬಿಗ್ ಬಾಸ್ ಅಂತ ಬಂದಾಗ 10ನೇ ಸೀಸನ್ ಅಂತ ಬಂದಾಗ ಇಷ್ಟು ಸೀಸನ್ಗಳಲ್ಲಿ ಬಿಗ್ ಬಾಸ್ 10 ಅಂತೂ ದೊಡ್ಡ ಮಟ್ಟದಲ್ಲಿ ಸದ್ದಾದಂಥ ಸೀಸನ್ನು. ಅದು ಬೇರೆ ಬೇರೆ ರೀತಿಯ ವಿಚಾರದಲ್ಲಿ ಆಗಿರ್ಬೋದು, ಬಟ್ ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು. ಪ್ರತಿಯೊಬ್ಬರು ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ಈ ಬಾರಿಯ ಬಿಗ್ ಬಾಸ್ ನೋಡಿದ್ದಾರೆ. ನಿಮಗೆ ಇಡೀ ಜರ್ನಿ ಎಲ್ಲೂ ಹೇಳದಂಥ ವಿಚಾರ ಇದ್ದರೆ, ಬೇರೆ ಇಂಟರ್ವ್ಯೂಗಳಲ್ಲಿ ಹೇಳದಂಥ ವಿಚಾರಗಳಿದ್ದರೆ, ಕಣ್ಣು ಮುಚ್ಚಿ ಕಣ್ಣು ಬಿಟ್ಟಾಗ ಏನೇನು ನೆನಪಾಗುತ್ತೆ ದಯವಿಟ್ಟು ಶೇರ್ ಮಾಡಿ. ಕಣ್ಣು ಮುಚ್ಚಿದ್ರೆ ನಾನೇನಾ ಪ್ರತಾಪ್ ಅಂತ ಅನಿಸುತ್ತೆ. ಮೊದಲಿದ್ದಂಥ ಪ್ರತಾಪ್ ನಾನೇನಾ, ಈಗಿರುವಂಥ ಪ್ರತಾಪ್ ನಾನೇನಾ ಅಂತ ಅನಿಸುತ್ತೆ. ಮನೆ ಒಳಗಡೆ ಸಾಕಷ್ಟು ವಿಚಾರಗಳು ನಡೆದಿವೆ. ಅದು ನನ್ನನ್ನು ಒಂದು ವಾರ ಆದ ನಂತರ ಒಂದು ವಾರ ಸಾಕಷ್ಟು ಮೇಲೆತ್ಕೊಂಡು ಬಂತು. ಅದು ನನಗೆ ಕಣ್ಣಿಗೆ ಕಾಣಿಸ್ದೇ ಇದ್ರು ಇಲ್ಲಿ ಹೊರಗಡೆ ಬಂದು ನೋಡಿದಾಗ ಭಾಳ ದೊಡ್ಡ ಮಟ್ಟದಲ್ಲಿ ಮಾಡಿದಂಥ ಸಣ್ಣ ಪುಟ್ಟ ಕೆಲಸಗಳು ದೊಡ್ಡದಾಗಿ ಕಾಣಿಸ್ತು ಮನೆ ಒಳಗಡೆ ಮಾಡಿದಂಥದ್ದು. ಅದರಲ್ಲೂ ಹೇಳಬೇಕಂದ್ರೆ ಆ ಹೆಣ್ಮಕ್ಳಿಗೆ ಕೂತ್ಕೊಂಡು ಜಡೆ ಹೆಣ್ದಿದ್ದು, ಅದಂತೂ ಮುದ್ದೆ ಮಾಡಿದ್ದು ನನಗೆ ಯಾವ ಕಡೆಯಿಂದ ಮನಸ್ಫೂರ್ತಿಯಾಗಿ ಮಾಡಿದೆ. ಇವನ್ನೆಲ್ಲ ಜನ ಇಷ್ಟಪಡ್ತಾರೆ ಅಂತ ನನಗೆ ಗೊತ್ತಾಗಿದೆ ಅವಾಗ ನನಗೆ. ಯಾಕೆಂದರೆ ಮನೇಲಿ ಹೆಣ್ಮಕ್ಳೆಲ್ಲ ಕುಲ್ಲುನ ಇದು ಬಿಚ್ಕೊಂಡು ಓಡಾಡ್ತಿದ್ರು. ಹಿಂಗಿದ್ರೆ ಹೆಂಗೆ ಕಾಣಿಸ್ತಾರೆ ಅಂತ ನನಗೊಂದು ಯಾರೋ ನೀತುದಿ ಬಂದು ಹಾಕು ಅಂದರು. ಆಮೇಲೆ ಎಲ್ಲ ಶುರು ಮಾಡಿಕೊಂಡ್ರು. ತನಿಷಾದಿ ಹಾಕೊಂಡ್ರು ಫಸ್ಟು. ನನ್ನ ತಂಗಿ ಎಣಿತಾ ಇದ್ದೆ ಟೇಪ್ ಹಾಕಿ ಶಾಲೆಗೆ ಹೋಗ್ಬೇಕಾದ್ರೆ, ಅಪ್ಪ ಅಮ್ಮ ಯಾರು ಮನೇಲಿ ಇರ್ಬೇಕಾದ್ರೆ ಅವಾಗ ಕಲ್ತ್ಕೊಂಡಿದ್ದು. ಸೊ ಇನ್ನೂ ಎಮೋಷ್ನಲ್ ಅಂತ ಅಂದಾಗ ನೀವು ನಿಮ್ಮ ತಂದೆ ತಾಯಿಯನ್ನು ನೆನೆಸ್ಕೊಂಡು ಕಣ್ಣೀರು ಹಾಕ್ತಿದ್ದಾಗ ಇವನ್ ನಾವುಗಳು ಕೂಡ ಹತ್ತಿದ್ದಿದೆ. ಅಪ್ಪನ ಧ್ವನಿ ಕೇಳಿ ಅಪ್ಪ ಅಪ್ಪ ಅಂತ ಆ ಧ್ವನಿ ಅಂತೂ ಎಲ್ಲರನ್ನೂ ಕಾಡಿದ್ದಿದೆ. ಸೊ 3 ವರ್ಷ ನೀವು ಪ್ರತಿ ಸಲ ಹೇಳ್ತಿದ್ದೀರಾ 3 ವರ್ಷಗಳ ಕಾಲ ನಾನು ದೂರ ಇದ್ದೆ ಅಂತ. ಬಟ್ ಎಕ್ಸಾಕ್ಟ್ ರೀಸನ್ ಏನು ಅಂತ ಗೊತ್ತಿಲ್ಲ ನಮಗೆ. ಯಾಕೆ ಪ್ರತಾಪ್ 3 ವರ್ಷಗಳ ಕಾಲ ಅಪ್ಪ ಅಮ್ಮನಿಂದ ದೂರ ಇದ್ರಿ? ಏನಾಗಿತ್ತು? ಅಂಥ ನೋವೇನಾಗಿತ್ತು? ಅಪ್ಪ ಅಮ್ಮನ ಮೇಲೂ ಕೋಪ ಮಾಡ್ಕೊಳ್ಳುವಂಥ ಆ ರೀತಿಯ ವಿಚಾರ ಏನು ಅಂತ ಹೇಳಿ. ಕೋಪ ಅಂತೇನಿಲ್ಲ ಅಪ್ಪ ಅಮ್ಮನ ಬಗ್ಗೆ. ಯಾರಿಗಾದ್ರೂ ಈಗ ಫಾರ್ ಎಕ್ಸಾಂಪಲ್ಲು ನಿಮ್ಮ ಮೇಲೆ ಯಾರಿಗಾದ್ರೂ ಕೋಪ ಇದ್ದರೆ, ಮುನ್ಸಿದ್ರೆ, ನಿಮ್ಮ ಮೇಲೆ ಒಂದಷ್ಟು ಆಪಾದನೆಗಳಿದ್ರೆ ಜನ ದೂರ ಹೋಗೋಕ್ಕೆ ಪ್ರಯತ್ನ ಪಡ್ತಾರೆ. ಆಗ ನನ್ನ ಮೇಲಿದ್ದಾಗ ನಾನೇ ಅವ್ರಿಗೆ ತೊಂದರೆ ಆಗೋದು ಬೇಡ, ಚೆನ್ನಾಗಿರಲಿ ಎಲ್ಲ ಒಂದು ಕಡೆಯಿಂದ ದೃಷ್ಟಿಯಿಂದ ದೂರ ಇದ್ದೆ. ಓಕೆ, ಸೂಪರ್. ಈ ಮುದ್ದೆ ಎಲ್ಲ ಮಾಡೋದಕ್ಕೆ ಯಾವಾಗ ಕಲ್ತ್ರಿ ಅಂತ ಹೇಳಿ? ಅದು ಊರಿನಲ್ಲಿ ನಮ್ಮ ತಾತ ಬರೋರು ಉಲ್ಲಿತ್ಲು ಅಂದರೆ ಉಲ್ಮೆದೆಲ್ಲ ಹಾಕಿರ್ತಾರೆ. ಅವರು ಹಪ್ಳೆಲ್ಲಿ ಬತ್ತಿದಂಗೆ ಇಲ್ಲಿ ಬಿಸಿ ಮುದ್ದೆ ಇಡಬೇಕು, ಇಲ್ಲ ಅಂದರೆ ತಣಿಗೆನ ತೆಗೆದು ಹೊಡೆದು ಬಿಡೋರು. ತಣಿಗೆ ಅಂದರೆ ತಟ್ಟೆನ. ಭಾಳ ಕೋಪ ಅಂದರೆ ಭಾಳ ಕೋಪ. ಹಾಂ, ಆಗ ನಮ್ಮಪ್ಪ ಎಲ್ಲ ಮಾಡಿಕೊಡ್ತಿದ್ರು. ನಮ್ಮಮ್ಮ ಎಲ್ಲ ಸ್ವಲ್ಪ ಯಾವ್ದಾದ್ರು ಹೊಲದ ಕೆಲಸಕ್ಕಿಂತ ಏನಾದ್ರು ಬಟ್ಟೆ ಒಗೆಯೋದು, ಪಾತ್ರೆ ತೊಳೆದು ಅಲ್ಲಿ ಇಲ್ಲಿ ಇದ್ದರೆ, ಏನೋ ಬೇರೆ ಕೆಲಸದಲ್ಲಿದ್ದರೆ ಮಾಡಿಕೊಡ್ರು ಒಂದ್ಸಲ ಇಲ್ಲ ಅಂದಾಗ. ಆವಾಗ ಮಾಡ್ತಾ ನೀನು ಕಲೀಲ, ಯಾವಾಗ ಕಲಿಯೋದು? ಆಮೇಲೆ ಊರೊಟ್ಟಿನೆಲ್ಲ ಪರಾಗಿರ ಮಾಡೋರು. ಪರ ಅಂದರೆ ದೇವ್ರ ಸಭೆ ಅಂತಾರೆ. ಸ್ವಲ್ಪ ಒಳ್ಳೆ ಪದದಲ್ಲಿ ಹೇಳೋದಾದರೆ ದೇವ್ರ ಸೇವೆ. ಹಾಂ, ಅಂದರೆ ಒಪ್ಕೊಂಡು ದೇವ್ರಿಗೆಲ್ಲ ಪೂಜೆ ಮಾಡಿಸಿ ಅಡುಗೆ ಗಿಡಿಗೆ ಮಾಡಬೇಕಾದ್ರೆ ಕುಪ್ರಕ್ಕೆ ಗಟ್ಟಲೆ ಮುದ್ದೆಗಳು ದೊಡ್ಡ ಪಾತ್ರೆಲಿ ನಮ್ಮಪ್ಪ ಮಾಡೋರು. 500 ಮುದ್ದೆ, 1000 ಮುದ್ದೆ, 2000 ಮುದ್ದೆ ಎಲ್ಲ ಸುಮಾರು ಜನ ಸೇರ್ಕೊಂಡು ದೊಡ್ಡ ಇಟ್ಟೊಂದು ದೊಣ್ಣೆ ಕಂಗೋಲು ಕೊಟ್ಕೊಂಡು. ಅಲ್ಲಿ ಇಟ್ಟೊಂದು ದೊಣ್ಣೆ ಕಂಗೋಲು ಇರಲಿಲ್ಲ, ಲಟ್ಟಣಿಗೆ ಇತ್ತು. ಲಟ್ಟಣಿಗೆ ತೊಗೊಂಡು ಕಾಲಿಗೆ ಒಂದು ಸಿಂಬಿ ಬಟ್ಟೆ ಅಂತೀವಿ, ಅಲ್ಲೊಂದು ಕಾರ್ಪೆಟ್ ಇತ್ತು. ಕಾರ್ಪೆಟ್ ಒದ್ಕೊಂಡು ಚೆನ್ನಾಗಿ ಜಡ್ದು ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ, ಗಂಟಿಲ್ದೆ ಮುದ್ದೆ ಮಾಡೋಳು ಸಂಸಾರದಲ್ಲಿ ತಂಟೆ ತಕರಾರು ಇಲ್ಲದೆ ಸಂಸಾರ ನಡ್ಸ್ಕೊಂಡು ಹೋಯ್ತಾಳೆ ಅಂತ. ಹೆಣ್ಮಗಳು ಅಂದರೆ ಕೇಳಿಸ್ಕೊಂಡು ಅಂದರೆ ಅದೇ ವಾತಾವರಣದಲ್ಲಿ ಬೆಳೆದಿರೋದಲ್ವಾ, ಅದೊಂಥರ ನಮ್ಮ ಜೀವನದಲ್ಲಿ ಭಾಗ ಆಗ್ಬಿಡುತ್ತೆ. ಎಲ್ಲದಕ್ಕೂ ಹಳ್ಳಿಲಿ ಒಂಚೂರು ಅದು ಬಂದ್ಬಿಡುತ್ತೆ ಆಟೋಮೆಟಿಕ್ಕಾಗಿ. ಒಂಚೂರು ಏನಾದರೂ ಅತ್ತಗೆತ್ತಾಗಂಗಿಲ್ಲ, ಮಾತಾಡ್ತಿರ್ತೀವಿ. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್
162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.